ಜೈ ಭೀಮ್. ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಬೆಂಗಳೂರು ಪೂರ್ವ ತಾಲೂಕು ಇವತ್ತು ಈ ಒಂದು ಬಿದ್ರಳ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನದಲ್ಲಿ ಒಂದು ಮುಖ್ಯವಾದಂತಹ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಇವತ್ತು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಸಭೆ ಆಯೋಜನೆ ಮಾಡಿದಂತಹ ರಾಘವೇಂದ್ರ ಅವರು, ಸಂತೋಷ್ ಅವರು ಮತ್ತು ವೆಂಕಟೇಶ್ ಅವರು, ಶಿರೀಶ್ ಅವರು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಅಂತ ಸಿಂಧು ಮೇಡಮ್ ಅವರು ಎಲ್ಲರೂ ಕೂಡ ಇವತ್ತು ಅನೇಕ ಮುಖಂಡರುಗಳು ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ. ಅದರ ಒಟ್ಟಿಗೆ ಇವತ್ತು ಸಂಘಟನೆ ಜೊತೆಯಲ್ಲಿ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಈ ಭಾಗದ ನಮ್ಮ ಬಿದ್ರಳ್ಳಿ ವೆಂಕಟೇಶ್ ಅವರು, ಗಫರ್ ಅವರು, ರಫೀಕ್ ಅವರು, ನಾರಾಯಣಸ್ವಾಮಿ ಅಣ್ಣವರು ಮತ್ತು ನಮ್ಮ ತಿಮ್ರಾಯಪ್ಪ ಅವರು ಮತ್ತು ಯೋಗೇಶ್ ಅವರು ಅನೇಕ ಮುಖಂಡರುಗಳು ಇವತ್ತು ನಮ್ಮ ಜೊತೆ ಬಂದು ಇವತ್ತು ನಮ್ಮ ಸಂಘಟನೆ ಜೊತೆಲಿ ಸೇರಿರ್ತಾರೆ. ಇವತ್ತು ಸಂಘಟನೆ ಎಲ್ಲ ಜಾತಿಯ ಬಡವರ ಪರವಾಗಿ ನಿರಂತರವಾಗಿ ಹೋರಾಟದ ಮೂಲಕವಾಗಿ ಏನು ಸರ್ಕಾರದಲ್ಲಿ ಸಿಗುವಂತಹ ಸವಲತ್ತುಗಳನ್ನು ಕೊಡಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ಕಳೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ನಾವು ಈಗಾಗಲೇ ಬಡವರಿಗೆ ನಿವೇಶನ ಕೊಡಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಇವತ್ತು ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಬೆಂಗಳೂರು ಪೂರ್ವ ತಾಲೂಕು ಮತ್ತು ಬೆಂಗಳೂರು ದಕ್ಷಿಣ ತಾಲೂಕು ಈ ಎರಡು ಏನು ಇರ್ತಕ್ಕಂತಹ ಈ ಭಾಗದಲ್ಲಿ ಇವತ್ತು ಬಿದ್ರಳ್ಳಿಯಲ್ಲಿ ನಾವು ಹಿಂದೆ ಸರ್ವೆ ನಂಬರು 193 ಅದರಲ್ಲಿ ನಿವೇಶನ ಕೊಡಬೇಕಂತೇಳಿ ಸತತವಾಗಿ ನಾವು ಹೋರಾಟವನ್ನು ಮಾಡಿದ್ದೀವಿ. ಇವತ್ತು ಅಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಈಗಾಗಲೇ ಏನು ಮೊನ್ನೆ ಹೇಳಿಕೆ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ, ಈಗಾಗಲೇ 4,000 ಮನೆ ರೆಡಿ ಇದ್ದಾವೆ ಅಂತ ಹೇಳಿದ್ದಾರೆ. ಜನವರಿಯಲ್ಲಿ ಅದನ್ನು ನಾವು ಬಡವರಿಗೆ ಹಂಚಿಕೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಇನ್ನೂ ಅನೇಕ ಅಲ್ಲಿ ಸಾಕಷ್ಟು ಸರ್ಕಾರಿ ಭೂಮಿ ಇದೆ. ಇವತ್ತು ಪಾಣಿಯಲ್ಲಿ ನೋಡಿದ್ರೆ 150, 50, 40 ಎಕರೆ ಈ ರೀತಿ ಇರ್ತವೆ. ಆದರೆ ಅಲ್ಲಿ ನೋಡಿದ್ರೆ ಬೇರೆ ಯಾರೋ ಸಂಬಂಧಪಡ್ತಿದ್ದವರು ಇವತ್ತು ಎಲ್ಲ ಸರ್ಕಾರಿ ಭೂಮಿಗಳನ್ನ ಒತ್ತುವರಿ ಮಾಡಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇವತ್ತು ಸರ್ಕಾರಿ ಭೂಮಿಯನ್ನು ಕಬಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಪ್ಪ ಅಂದರೆ ಇರ್ತಕ್ಕಂಥ ಸರ್ಕಾರಿ ಭೂಮಿನ, ಯಾಕಂದರೆ ಇವತ್ತು ಆ ಊರಲ್ಲಿ ಹುಟ್ಟಿ ಬೆಳೆದಂತಹ ಏನು ಆ ಸರ್ಕಾರಿ ಭೂಮಿನ ಉಳಿಸಿದಂತಹ ಜನಕ್ಕೆ ನೀವು ಸರ್ಕಾರಿ ಭೂಮಿ ಸಿಗ್ತಾಯಿಲ್ಲ. ಇವತ್ತು ಯಾರೋ ಬೇರೆ ಕಡೆಯಿಂದ ಬಂದು ಇಲ್ಲೇನೋ ವ್ಯವಹಾರ ಮಾಡೋಕ್ಕೆ ಬಂದು ಇಲ್ಲ ಇನ್ನೇನೋ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಬಂದು ಇವತ್ತು ಇದ್ದಂಥ ಸರ್ಕಾರಿ ಅಲ್ಪ ಸ್ವಲ್ಪ ಸರ್ಕಾರಿ ಭೂಮಿಗಳನ್ನು ಬೇರೆಯವರು ಕಬಳಿಸ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಕೂಡ ಅಧಿಕಾರಿಗಳು ಕೂಡ ಎಲ್ಲೋ ಒಂದು ಕಡೆ ಶಾಮಿಲ್ಲ. ಯಾಕಂದರೆ ಇವತ್ತು ಬಡವರಿಗೆ ಒಂದು ನಿವೇಶನ ಕೊಡಬೇಕಂದ್ರೆ ಅವರಿಗೆ ಮನಸ್ಸಿಲ್ಲ. ಆದರೆ ಇವತ್ತು ಎಲ್ಲೋ ಬೇರೆ ಕಡೆಯಿಂದ ಬಂದಿದ್ದವ್ರಿಗೆ ಬಿಲ್ಡರ್ಗಳಿಗಾಗ್ಬೋದು, ಅವರೇನೋ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬಂದಿದ್ದಾರೆ, ಅವರಿಗೆ ಇವತ್ತು ಇದ್ದಂಥ ಸರ್ಕಾರಿ ಭೂಮಿಗಳು, ಖರಾಬಿ ಜಾಗಗಳು ಮತ್ತು ಬಂಡಿದ್ದಾರೆ ಈ ಥರ ಎಲ್ಲ ಜಾಗಗಳನ್ನೆಲ್ಲ ಆಕ್ರಮಿಸ್ಕೊಳ್ತಾ ಇದ್ದಾರೆ. ಮತ್ತು ಬೇರೆ ಯಾರು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಬಲಾಢ್ಯರು ಭೂಮಿಗಳನ್ನ, ಸರ್ಕಾರಿ ಭೂಮಿಗಳನ್ನ ಒತ್ತುವರಿ ಮಾಡಿಕೊಂಡು ಆ ಭೂಮಿಗಳನ್ನು ಕೂಡ ಕಬಳಿಸ್ತಾ ಇದ್ದಾರೆ. ಇದನ್ನೆಲ್ಲ ಕೂಡ ತಡೆಗಟ್ಟಬೇಕಾಗಿರೋದು ರೆವಿನ್ಯೂ ಅಧಿಕಾರಿಗಳು. ಅವರು ಈ ಬಗ್ಗೆ ಎಲ್ಲೂ ಕೂಡ ಗಮನ ಹರಿಸ್ತಾ ಇಲ್ಲ. ಈ ಮುಂದಿನ ದಿನಗಳಲ್ಲಿ ನಾವು ಯಾಕಂದರೆ ಇರ್ತಕ್ಕಂತಹ ಎಲ್ಲೆಲ್ಲಿ ಸರ್ಕಾರಿ ಭೂಮಿಗಳಿದ್ದಾವೋ ಅದನ್ನು ನಾವೇ ನೇರವಾಗಿ ಕೂತು ನಿಂತು ಬಡವರಿಗೆ ಹಂಚುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಆ ಒಂದು ಯಾಕಂದರೆ ಈಗ ಸರ್ಕಾರಿ ಭೂಮಿಯನ್ನು ಬಿಡಿಸುವಂಥ ಕೆಲಸ ಮಾಡಬೇಕಾಗಿತ್ತು, ಅಧಿಕಾರಿಗಳು ಅದನ್ನು ಯಾರೂ ಕೂಡ ಅದನ್ನು ಮಾಡ್ತಾಯಿಲ್ಲ. ಅದಕ್ಕಾಗಿ ನಾವು ಸಂಘಟನೆಯಿಂದ ಯಾರ್ಯಾರು ಇಲ್ಲಿ ಭಾಳಷ್ಟು ಬೆಂಗಳೂರು ಇವಾಗ ವೇಗವಾಗಿ ಬೆಳೀತಾ ಇದೆ. ವೇಗವಾಗಿ ಬೆಳೆಯೋದ್ರ ಜೊತೆಗೆ ಬಡವರಾಗೇ ಇದ್ದಾರೆ. ಇವತ್ತು ಬಡವರು ಪಾಪ ಇವತ್ತು ಕಮ್ಮಿ ಅಂದರೆ ಕೂಡ 7-8 ಸಾವಿರ ರೂಪಾಯಿ ಒಂದು ಸಿಂಗಲ್ ಬೆಡ್ರೂಮ್ ಬಾಡಿಗೆ. ಈ ರೀತಿ ಪಾಪ ಎಷ್ಟೋ ಕೂಲಿ ಕಾರ್ಮಿಕರು, ಮಹಿಳೆಯರು ಪಾಪ ಕೂಲಿ ಮಾಡಿ ಅವರ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸಿ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಬೇಕಾದ್ರೆ ಕಷ್ಟ ಇದೆ. ಅಂಥದ್ರಲ್ಲಿ ಬಾಡಿಗೆ ಕಟ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಕಡೆ ನೋಡಿಕೊಂಡು ಇವೆಲ್ಲ ಮಾಡಬೇಕಾದ್ರೆ ಕಷ್ಟ ಇದೆ. ಅದಕ್ಕೆ ಕನಿಷ್ಠ ಸರ್ಕಾರಕ್ಕೆ ಬಡವ್ರ ಪರವಾಗಿದ್ದೀವಿ ಅಂತ ಹೇಳೋ ಸರ್ಕಾರ ಅವರಿಗೆ ಇರ್ತಕ್ಕಂಥ ಸರ್ಕಾರಿ ಭೂಮಿಗಳನ್ನು ಪತ್ತೆ ಹಚ್ಚಿ ಅದನ್ನು ಸರ್ವೆಗಳನ್ನು ಮಾಡಿಸಿ ಉಳಿಸಿ ಮತ್ತು ಬಡವ್ರಿಗೆ ಹಂಚೋ ಕೆಲಸವನ್ನು ಮಾಡಬೇಕು. ಹಿಂದೆ ನಾವು 2005ರಲ್ಲಿ ಇದ್ದಕ್ಕಂಥ ಅಧಿಕಾರಿಗಳು ಮತ್ತು ಆಗಿನ ಸರ್ಕಾರಗಳು ಹೇಳ್ಬೇಕಾದ್ರೆ ಅಷ್ಟೋ ಇಷ್ಟೋ ಸರ್ಕಾರಿ ಭೂಮಿಗಳು ಬಡವ್ರಿಗೆ ಹಂಚಿದ್ರು. ಆದರೆ ಇಲ್ಲಿನ ಈಗ ಬರ್ತಕ್ಕಂಥ ಸರ್ಕಾರಗಳು ಇಡೀ ಸರ್ಕಾರಿ ಭೂಮಿಗಳನ್ನ ಬೇರೆಯವ್ರ ಪಾಲು ಮಾಡೋದಕ್ಕೆ ಮತ್ತು ಬೇರೆಯವ್ರಿಗೆ, ಯಾಕಂದರೆ ಯಾರೋ ಒಂದು ಏನೋ ದಾಖಲೆ ಮಾಡ್ಕೊಂಬರ್ತಾರೆ, ಅವ್ರಿಗೆ ಇವರು ಕೂಡ ಅಧಿಕಾರಿಗಳು ಕೂಡ ಅವ್ರ ಜೊತೆ ಶಾಮೀಲಾಗಿ ಆ ಸರ್ಕಾರಿ ಭೂಮಿಗಳನ್ನೆಲ್ಲ ಬೇರೆಯವ್ರ ಪಾಲು ಮಾಡ್ತಾಯಿದ್ದಾರೆ. ಅದು ಆಗಬಾರ್ದು ಅನ್ನೋದು ಒಂದು ದೃಷ್ಟಿಯಿಂದ ಈಗ ಈಗ ಮೊನ್ನೆ ಎಲ್ಲೋ ಒಂದು ಕಡೆ ಕೋಗಿಲಲ್ಲಿ ಸುಮಾರು ವರ್ಷಗಳಿಂದ ಅವ್ರು ಮನೆಗಳು ಕಟ್ಕೊಂಡು ವಾಸ ಮಾಡ್ತಾಯಿದ್ರು. ಏಕಾಏಕಿ ಅವ್ರನ್ನ ಅವರಿಗೆ ಗಮನಕ್ಕೆ ಬರ್ದೇ ಇಡೀ ಕುಟುಂಬನ ಬೀದಿ ಪಾಲು ಮಾಡಿ ಮನೆಗಳನ್ನೆಲ್ಲ ಡೆಮೊಲೇಷನ್ ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ?
ಇವೆಲ್ಲ ಕೂಡ ನಾವು ಖಂಡಿಸ್ತೀವಿ. ಯಾಕಂದರೆ ಬಡವ್ರಿಗೆ ನೀವು ಇನ್ನೇನು ಬಡವ್ರ ಪರವಾಗಿರುತ್ತೆ, ಅಟ್ಲೀಸ್ಟ್ ಅವ್ರಿಗೆ ಬದಲಿ ವ್ಯವಸ್ಥೆನ ಮಾಡಬೇಕಾಗಿತ್ತಲ್ಲ. ಆ ಬದಲಿ ವ್ಯವಸ್ಥೆ ಕೂಡ ಮಾಡ್ತಿರೇ ಅವನ್ನೆಲ್ಲ ಪಾಪ ಇವತ್ತು ಇಡೀ ಚಳಿನಲ್ಲಿ ರಾತ್ರಿ ಇದಲ್ಲಿದ್ದಾರೆ ಅವರು ಏನೋ ಚಳಿನಲ್ಲಿ ಮಲಗಿದ್ದಾರೆ ಪಾಪ. ಅಂಥವ್ರಿಗೆ ಯಾರು ಇವಾಗ ಅದಕ್ಕೆ ಆಶ್ರಯ ಕೊಡೋರು ಯಾರು? ಅದಕ್ಕೆ ಸರ್ಕಾರ ನಿಜವಾಗಿ ಏನಾನ ನೀವು ಬಡವ್ರ ಪರವಾಗಿದ್ದರೆ ಅಟ್ಲೀಸ್ಟ್ ಇವತ್ತು ಇರ್ತಕ್ಕಂಥ ಸರ್ಕಾರಿ ಭೂಮಿಗಳಲ್ಲಿ ಬಡವರಿಗೆ ಒಂದಷ್ಟು ಜಾಗನ ನೀವು ಮೀಸಲಿಟ್ಟು ಆ ಜನಕ್ಕೆ ನಿವೇಶನ ಕೊಡುವಂಥದ್ದು ಮತ್ತು ವಸತಿ ಕೊಡುವಂಥದ್ದು ಕೆಲಸನ ಮಾಡಬೇಕು. ಮಾಡಿಲ್ಲ ಅಂದರೆ ನಾವು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಎಲ್ಲೆಲ್ಲಿ ಸರ್ಕಾರಿ ಭೂಮಿಗಳಿದಾವೋ ಅದೆಲ್ಲ ಕೂಡ ನಾವು ಮುಂದಿನ ದಿನಗಳಲ್ಲಿ ಪತ್ತೆ ಹಚ್ಚಿ ಬಡವ್ರಿಗೆ ಹಂಚುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀವಿ. ಜೈ ಭೀಮ್. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ನಾವಿಲ್ಲಿ ಅಂಬೇಡ್ಕರ್ ಭವನದಲ್ಲಿ ಸಭೆಯನ್ನು ಸೇರಿದ್ದೀವಿ. ಸಭೆಯ ಉದ್ದೇಶ ಸರ್ಕಾರದವರು ಈಗ ನಮಗೆ ಮಾಡ್ತಿರುವ ಅನ್ಯಾಯದ ಕುರಿತು ನಮ್ಗೆ ತುಂಬ ಬೇಸತ್ತಿದ್ದೀವಿ. ಇದ್ದಂಗೆ ಮನೆಗಳನ್ನ ಹೊಡೆದಾಕ್ತಾ ಇದ್ದಾರೆ. ಆದರೆ ಆ ಮನೆಗಳು ಹೊಡೆದಾಕಬೇಕಾದ್ರೆ ಒಂದು ಸರ್ಕಾರದಲ್ಲಿ ಒಂದು ಕಾನೂನಿದೆ. ಆ ಕಾನೂನು ಪ್ರಕಾರವಾಗಿ ಮಾಡಬೇಕಾಗಿತ್ತು, ಯಾರೂ ಅಧಿಕಾರಿಗಳು ಮಾಡ್ತಾ ಇಲ್ಲ. ಏಕಾಏಕಿ ಬಂದ್ಬಿಟ್ಟು ಮನೆಗಳು ಹೊಡೆದಾಕಂಥದ್ದು, ಆ ಜನ ಬೀದಿ ಪಾಲು ಮಾಡೋಂಥದಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ಉಳ್ಳವರಿಗೆ ಭೂಮಿ ಇದೆ, ಇಲ್ಲದವರಿಗೆ ಭೂಮಿ ಇಲ್ಲ. ನಮ್ಮದು ಉದ್ದೇಶ ಏನಂದರೆ ಕಾಂಗ್ರೆಸ್ದವರು ನಮ್ಮ ಚುಕ್ಕಾಣಿ ಹಿಡಿದಿರೋದು ಕಾರಣ ನಮ್ಮ ದಲಿತ ಸಂಘಟನೆಗಳ ಲೀಡರ್ಗಳ ವತಿಯಿಂದ ಈ ಚುಕ್ಕಾಣಿ ಹಿಡಿದಿದ್ದು. ಆದರೂ ಕೂಡ ಇವರು ಮರ್ತು ಬಿಟ್ಟಿದ್ದಾರೆ. ಬಡವ್ರ ಪರ ಕೆಲಸ ಮಾಡ್ತಾ ಇಲ್ಲ. ಏನೋ ಒಂದು ನಾನು ಕೊಡ್ತೀನಿ, ಎಲ್ಲರಿಗೂ ಏನೋ ಮಾಡ್ತೀವಿ ಅಂತ ಮಾಡಿದ್ದಾರೆ, ಮಾಡಿಲ್ಲ ಅಂತ ಮಾಡೋದು ಬೇಡ ಅಂತ ನಾವು ಹೇಳಲ್ಲ. ಆದರೂ ಕೂಡ ದಲಿತರಿಗೆ ಭೂಮಿಯನ್ನು ಕೊಡಿ. ಅವರು ಸುಮಾರು ಇಲ್ಲೇ ಹುಟ್ಟಿ ಬೆಳೆದಂಥ ಜನಗಳು, ಆ ಜನಕ್ಕೆ ಎಲ್ಲಿ ಹೋಗಬೇಕು? ಸುಮಾರು ಬಾಡಿಗೆ ಕಟ್ಕೊಂಡು ಬರ್ತಾರೆ. ಅವರು ಕೂಲಿ ಮಾಡೋಂಥ ಜನ, ಕೂಲಿ ಕಾರ್ಮಿಕರು, ಮನೆ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು, ಪ್ಲಂಬರ್ ಕೆಲಸ ಮಾಡೋರು, ಎಲ್ಲ ದಿನಗೂಲಿ ಕೆಲಸ ಮಾಡೋಂಥ ಜನಗಳಿಗೆ ನಾವು ಕೇಳ್ತಾ ಇರೋದು ಸಂಘಟನೆ ವತಿಯಿಂದ ಯಾವುದೇ ಕಾರಣಕ್ಕೂ ಉಳ್ಳವರಿಗೆ ಭೂಮಿ ಕೊಡಬೇಡಿ. ಬಡವರಿಗೆ ನಮ್ಮ ಪಾಲು, ನಮ್ಮ ಬಡವರ ಪಾಲು ನಮಗೆ ತಕ್ಕೋ ಥರ ಮಾಡಿ, ಯಾವುದೇ ಕಾರಣಕ್ಕೂ ನಮಗೆ ಅನ್ಯಾಯ ಮಾಡಬೇಡಿ. ಏನು ಇದ್ದಂಥದ್ದು ದುಡ್ಡು ಇಸ್ಕೊಳ್ತೀರಾ, ಅಧಿಕಾರಿಗಳು ಸರಿಯಾದ ಕೆಲಸಗಳು ಮಾಡ್ತಾ ಇಲ್ಲ. ಇನ್ನೊಂದೇನೆಂದರೆ ಕಚೇರಿಗಳಲ್ಲಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. ಎಲ್ಲ ದುಡ್ಡಿನ ವ್ಯವಹಾರಗಳು ನಡೀತಾ ಇದ್ದಾವೆ. ಬೇರೆಯವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಬಡವ್ರ ಪರವಾಗಿ ಕೆಲಸ ಮಾಡ್ತಿಲ್ಲ. ಗಂಟೆಗಟ್ಟಲೆ ನಿಂತ್ಕೊಂಡ್ರು ಕೂಡ ನಮ್ಮನ್ನು ವಿಚಾರಿಸೋರು ಗತಿ ಇಲ್ಲ. ಆ ಥರದಲ್ಲಿ ನಡೀತಾ ಇದೆ. ಇದನ್ನು ನೀವು ದಯವಿಟ್ಟು ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಿ ಅಂದರೆ, ಯಾವುದೇ ಕಾರಣಕ್ಕೂ ಸರ್ಕಾರದವರು ಅಧಿಕಾರಿಗಳು ಏನು ಮಾಡಬೇಕು, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು, ಸರಿಯಾದ ಸಮಯಕ್ಕೆ ಬರಬೇಕು. ಇಷ್ಟು ಬಂದಾಗ ಬರ್ತಾರೆ, ಇಷ್ಟು ಬಂದಾಗ ಹೋಗ್ತಾರೆ. ಆದರೆ ಯಾರ ಸಮಸ್ಯೆಗಳು ಕೇಳೋರು ಯಾರೂ ಇಲ್ಲ. ಅದನ್ನು ಕೇಳೋ ಥರದಲ್ಲಿ ಆಗಬೇಕು. ಯಾಕಂತಂದರೆ ಕೇಳಬೇಕಂತಂದ್ರೆ ನಾವು ನಿಂತ್ಕೊಂಡಿರ್ತೀವಿ, ಬಡವ್ರ ಮನೆ ಪತ್ರ ಕೊಡಿ ಅಂತ ಕೇಳ್ತಿರ್ತೀವಿ, ಒಂದು ಜಮೀನು ಕೊಡಿ ಅಂತ ಕೇಳೋಕ್ಕೆ ಬರ್ತಿದ್ದೀವಿ. ಆದರೂ ಕೂಡ ನಮ್ಮನ್ನು 2 ಅವರ್ 3 ಅವರ್ ಕಾಯಿಸೋ ಅಂತ ಕೆಲಸಗಳು ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ? ಸರ್ಕಾರ ಇರೋದು ಅಧಿಕಾರಿಗಳನ್ನ ನೇಮಿಸಿದ್ದಾರೆ, ಸರ್ಕಾರ ಸಂಬಳ ಕೊಡ್ತಾ ಇದ್ದಾರೆ. ಸಂಬಳ ತಗೊಂಡ್ಮೇಲೆ ಜನರ ಪರವಾಗಿ ಕೆಲಸ ಮಾಡಬೇಕಾಗಿರೋದು. ಜನರ ಪರವಾಗಿ ಕೆಲಸ ಮಾಡ್ತಿಲ್ಲ, ಬೇರೆಯವ್ರ ಪರವಾಗಿ ಅವರು ಒಳಗುಟ್ಟಲ್ಲಿ ಕೆಲಸಗಳು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಮಾಡೋದನ್ನು ನೋಡಿ ನಮ್ಗೆ ತುಂಬ ಬೇಸತ್ತಿದ್ವಿ. ಇನ್ನು ಮುಂದೆ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಖಂಡಿಸ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ಬಿಟ್ಟು ಹೋರಾಟ ಮಾಡ್ತೀವಿ. ಇದನ್ನು ಮಾತ್ರ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಸಮಯಕ್ಕೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಜೈ ಭೀಮ್.